ಆರ್ 7 days ಔಟ್ ನನ್ನ ಫಸ್ಟ್ ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಶೋಗೆ. ಸೊ ಲಾಸ್ಟ್ 3 days ಇಂದ ನನಗೆ ರೀಫೀಡ್ ಇದೆ. ರೀಫೀಡ್ ಅಂದರೆ ಹೈ ಕಾರ್ಬ್ಸ್. ಇವತ್ತು ನನ್ನ ಲಾಸ್ಟ್ ರೀಫೀಡ್. ಸೊ ಅದಕ್ಕೆ ಇವತ್ತು ನನ್ನ ಫುಲ್ ಡೇ ಆಫ್ ಈಟಿಂಗ್ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಮೀಲ್ ಬಂದ್ಬಿಟ್ಟು 7 egg whites, 1 whole egg, 250 grams ಕುಕುಂಬರ್ ಮತ್ತೆ 2 ಮೀಡಿಯಂ ಕ್ಯಾರೆಟ್. ಮೀಲ್ 2 ಅಂಡ್ ಮೀಲ್ 3 ಸಿಮಿಲರ್ ಆಗಿ ಇರುತ್ತೆ ನಂದು. 2 ಬಂದ್ಬಿಟ್ಟು 80 grams ರಾ ರೈಸ್, 150 grams ರಾ ಚಿಕನ್ ಮತ್ತೆ 250 grams ಕುಕುಂಬರ್. ಇದು ನನ್ನ ಪ್ರೀ ವರ್ಕೌಟ್ ಮೀಲ್. ಪೋಸ್ಟ್ ವರ್ಕೌಟ್ ಮೀಲ್ ಇವಾಗ ವರ್ಕೌಟ್ ಕಂಪ್ಲೀಟ್ ಮಾಡ್ಕೊಂಡ್ ತಿಂತಾ ಇದ್ದೀನಿ. ಇದರಲ್ಲಿ ಸೇಮ್ ಮೀಲ್ 2 ಅಲ್ಲಿ ಏನಿತ್ತು ಅದೇ 50 grams ರಾ ರೈಸ್, 150 grams ಚಿಕನ್, 250 grams ಕುಕುಂಬರ್ ಅಂಡ್ ಇಂಪಾರ್ಟೆಂಟ್ ಐಟಮ್ ಏನ್ ಗೊತ್ತಾ, ಕ್ರೇಟೀನ್ ಮೊನೋಹೈಡ್ರೇಟ್. ಏನಕ್ಕೆ ಅಂದರೆ ಪೋಸ್ಟ್ ವರ್ಕೌಟ್ ಅಲ್ಲಿ ಮಸಲ್ಸ್ ಆಗಲೇ ಬ್ರೇಕ್ ಡೌನ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಕ್ರೇಟೀನ್ನ ಒಳ್ಳೆ ಹೈ ಕಾರ್ಬ್ ಮೀಲ್ ಜೊತೆ ಕೊಟ್ಟರೆ ಅಬ್ಸಾರ್ಪ್ಷನ್ ಕೂಡ ಬೇಕ್ಸ್ ಆಗುತ್ತೆ. ದಿಸ್ ಈಸ್ ದ ಸೈನ್ಸ್. ಕ್ರೇಟೀನ್ ಯಾವಾಗ ತಗೋಬೇಕು, ಏನು ತಗೋಬೇಕು, ಹೆಂಗೆ ತಗೋಬೇಕು ಅಂತ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಜಾಸ್ತಿ ಕಾಂಪ್ಲಿಕೇಟ್ ಮಾಡೋಕೆ ಹೋಗ್ಬಿಡಿ. ಪೋಸ್ಟ್ ವರ್ಕೌಟ್ ಮೀಲಲ್ಲಿ ಕಾರ್ಬ್ಸ್ ಜೊತೆ ತೊಗೊಳ್ಳಿ, ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನಾನು ಯೂಸ್ ಮಾಡೋದು ವೆಲ್ಕೋರ್ ಕ್ರೇಟೀನ್ ಮೊನೋಹೈಡ್ರೇಟ್. ನೀವು ತಗೊಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ 3 grams ಸ್ಟಾರ್ಟ್ ಮಾಡಿ ಆ್ಯಂಡ್ ಸ್ಲೋ ಆಗಿ 5-6 grams ಬರ್ಬೋದು. ದಿಸ್ ಈಸ್ ದ ಬೆಸ್ಟ್ ಸಪ್ಲಿಮೆಂಟ್ ಫಾರ್ ಮಸಲ್ ಬಿಲ್ಡಿಂಗ್ ನನ್ನ ಪ್ರಕಾರ. ಆ್ಯಂಡ್ ನನ್ನ ಲಾಸ್ಟ್ ಮೀಲ್ ಬಂದುಬಿಟ್ಟು ಓಟ್ ಮೀಲ್. ಅಲ್ಲಿ 85 grams ಓಟ್ಸ್, 1 scoop ವೇ ಪ್ರೋಟೀನ್ ಆ್ಯಂಡ್ 10 grams ಪೀನಟ್ ಬಟರ್. ಜಾಸ್ತಿ ಜನ ನನಗೆ DM ಆಗ್ತಿದ್ರಿ, ಬ್ರೋ ಡಯಟ್ ಏನು ಅಂತ. ಸೊ ಬರೀ ನನ್ನ ರೀಫೀಡ್ಗೆ ಮಾತ್ರ. ದಿಸ್ ಈಸ್ ದ ಫುಲ್ ಡೇ ಆಫ್ ಈಟಿಂಗ್. ನಾಳೆಯಿಂದ ಪೀಕ್ ಸ್ಟಾರ್ಟ್ ಆಗುತ್ತೆ. ವಿಶ್ ಮಿ ಲಕ್ ಆ್ಯಂಡ್ ಫಾಲೋ. ದ ಜರ್ನಿ ಈಸ್ ಲಾಂಗ್, ಲೆಟ್ಸ್ ಗೆಟ್ ಸ್ಟ್ರಾಂಗ್.